ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಅದು ಹಾಗೇ ಉಳಿದಿರಬೇಕು ಅಂತೇಳಿ ಹೋರಾಟಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ರೈತ ಪರವಾದ ಜನರ ಮಧ್ಯದಲ್ಲಿ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ನಮ್ಮ ಮುಖಂಡರು ಆಗಿರ್ತಕ್ಕಂಥ ಅಶೋಕ್ ಜಿ ಅವರೇ, ಮಾಜಿ ಶಾಸಕರು ಇದೇ ಮದ್ದೂರಿನ ಭಾಗದ ತಮ್ಮಣ್ಣಗೌಡರು, ಹೋರಾಟಗಾರ್ತಿ ಅಂತಲೇ ಹೆಸರು ಪಡೆದು ಮಂಡ್ಯ ಜನರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಸುನಂದಕ್ಕವರೇ, ಅಶೋಕ್ ಜಯರಾಮ್ ಅವರೇ, ಇಂದ್ರೇಶ್ ರವರೇ, ಸಚ್ಚಿದಾನಂದರವರೇ, ಸಿದ್ದರಾಜರವರೇ, ನೆರೆದಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ, ಅಣ್ಣ ತಮ್ಮಂದರೆ, ತಾಯಂದರೆ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಮ್ಮ ಹೋರಾಟ ಪತ್ರಿಕೆಯಲ್ಲಷ್ಟೇ ನೋಡಿ ತಿಳ್ಕೊಂಡಿದ್ದೆ. ನಮ್ಮ ಹೋರಾಟ ಏನಿದೆ, ಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿಯಾಗಿ ಉಳಿಬೇಕು ಅನ್ನೋದಿದೆಯಲ್ಲ, ಅದಕ್ಕೊಂದು ಅರ್ಥ ಇದೆ. ಇಲ್ಲ ನಾವು ಪಟ್ಟಣಕ್ಕೆ ಸೇರಬೇಕು, ಸೇರಿಸ್ಕೊಡಿ ಅಂತಕ್ಕಂಥ ಸಂದರ್ಭಗಳು ಹೋರಾಟ ನಡೆದಿರೋದು ಕೂಡ ಉಂಟು. ಆ ಕಾರಣ ಬೇರೆ, ಈ ಕಾರಣ ಬೇರೆ. ಚಳಿಗಾಲ ಬಂದಿದೆ, ನಿಮ್ಗೆ ಓದಿಕೆ ಎಲ್ಲ ಚೆನ್ನಾಗಿದೆ. ಈಗ ಯಾರು ಇಲ್ಲಿ ಬನ್ನಿ ನಮ್ಮಲ್ಲಿ ಸೇರ್ಕೊಳ್ಳಿ ಅಂದ್ರೆ ಅವ್ರಿಗೆ ಓದಿಕೆ ಇಲ್ಲ ಅಂತ ಅರ್ಥ. ಅದಕ್ಕೆ ನಿಮ್ಮ ಓದಿಕೆಯಲ್ಲೇ ಸೇರ್ಕೊಳಕ್ ಅವ್ರು ನೋಡ್ತಿದ್ದಾರೆ ಅಂತ ಅರ್ಥ. ಹೇಗಿದೆ ನೋಡಿ, ಚರಂಡಿ ಮಾಡಕ್ ಅವ್ರ ಹತ್ರ ದುಡ್ಡಿಲ್ಲ, ಕಸ ಗುಡ್ಸಕ್ ಅವ್ರ ಹತ್ರ ದುಡ್ಡಿಲ್ಲ. ನಿಮ್ಮಲ್ಲಿ ಆದಾಯ ಇದೆ ಅನ್ನೋದನ್ನು ನೋಡಿ ಅವ್ರು ಸೇರಿಸ್ಕೊಳಕ್ ನೋಡ್ತಾವ್ರೆ ನಿಮ್ಮನ್ನ. ಸಾಮಾನ್ಯವಾಗಿ ನಿಮ್ಮಂತವ್ರನ್ನ ದೂರನೇ ಇಡೋದು. ಆದ್ರೆ ಪ್ರೀತಿಯಿಂದ ಅರ್ಥ ಕರೀತಾ ಇದೆ ಅಂದ್ರೆ ಏನರ್ಥ? ನಿಮ್ಮ ಹತ್ರ ಆದಾಯ ಇದೆ ಅದಕ್ಕೆ ಅಂತ. ಸವಲತ್ತುಗಳು ಕೊಡ್ಲಿ ಅಂತ ಕೇಳಿದಾಗ ನಿಮಗೆ ಮಾಡ್ತಾರ ಅವರು? ನಿಮ್ಮ ಆದಾಯವನ್ನು ನೋಡಿ ನಿಮ್ಮನ್ನ ಪ್ರೀತಿ ಮಾಡ್ತಾವ್ರೆ ಹೊರತು ಇವರು ನಿಮಗೆ ಒಳ್ಳೇದಾಗ್ಲಿ ಅನ್ನೋ ಪ್ರೀತಿ ಇದರಲ್ಲಿ ಇಲ್ಲ. ಆ ಕಾರಣದಿಂದ ನೀವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ದೀರಿ, ಬಹಳ ಸಂತೋಷ. ಈ ವಿಷಯ ಮೊನ್ನೆ ನಾವು ಯಾವುದೋ ಒಂದು ಸಭೆಗೆ ಅಂತೇಳಿ ಹುಬ್ಬಳ್ಳಿಗೆ ಹೋದ್ವಿ. ನಮ್ಮ ಅಶೋಕಣ್ಣ ಹೇಳಿದ್ರು, ಈ ರೀತಿ ಒಂದು ಹೋರಾಟ ನಡೀತಾ ಇದ್ದಾರೆ, ಸುನಂದಕ್ಕ ಅವರು ಬಹಳ ಹೋರಾಟಗಾರ್ತಿ, ಹೋಗೋಣ. ಅದೇ ನಡೆಯೋರು, ನಾನು ಬರ್ತೀನಿ. ಇಂಥದ್ದಂತಂದ್ರೆ ಹೋರಾಟ ಅಂತಂದ್ರೆ ನಮಗ್ ಬಹಳ ಖುಷಿ. ನಡೀರಿ, ನಾನು ಬರ್ತೀನಿ ಅಂತ. ಅದಕ್ಕೆ ಅಕ್ಕ ಹೇಳಿದ್ರು, ನಾನು ಕರೆದಿಲ್ಲ ಏನಿಲ್ಲ, ಹಾಗೇನೆ ಬಂದ್ಬಿಟ್ರು, ಬಹಳ ಖುಷಿ ಅಂತ. ಅದಕ್ಕೆ ಅಣ್ಣ ನಮಗೆ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಜೊತೆ. ಇದರಲ್ಲಿ ಭಾಗ್ಯ ಆಗ್ಲಿಕ್ಕೆ ನನಗಂತೂ ಬಹಳ ಸಂತೋಷ. ಈ ಒಳ್ಳೆಯ ಒಂದು ಇದಕ್ಕಾಗಿ ಹೋರಾಟ ಮಾಡ್ತೀವಿ. ನಮ್ಮ ಹಳ್ಳಿಯ ಸೊಗಡು ಪಟ್ಟಣದಲ್ಲಿ ಸಿಗೋದಿಲ್ಲ. ಸಿಗತ್ತಾ? ಗಾದೆ ಹೇಳ್ತಾರೆ ಹಳ್ಳಿ ಕಡೆ, ಹಳ್ಳಿಯವ್ರ ಬಳಿ ಒಳ್ಳೆಯವರು, ಪ್ಯಾಟೆಯವ್ರ ಬಳಿ ತೀಟಿಯವರು ಅಂತ. ಅರೆ, ಒಳ್ಳೆಯವರು ಆಗಕ್ಕೆ ನಮ್ಮನ್ನ ಯಾಕೆ ಬಿಡೋದಿಲ್ಲ ನೀವು? ಒಳ್ಳೆಯವ್ರು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಂಗೆ ಇರಬೇಕು, ಒಳ್ಳೆಯವ್ರು ಇದ್ದೀವಿ, ಒಳ್ಳೆಯವ್ರು ಇರ್ಬೇಕು, ಬಿಟ್ಬಿಡಿ ನಮ್ಮನ್ನ. ಅಷ್ಟೇ ತಾನೇ ನೀವು ಕೇಳ್ತಾ ಇರೋದು. ಯಜ್ಜಲಗೆರೆ ಮಾತ್ರ ಅಲ್ಲ, ಸೋಮನಹಳ್ಳಿನೂ ಹೇಳಿದ್ರು, ಶ್ಯಾಮನಹಳ್ಳಿ, ನೀವು ಯಾವ್ಯಾವುದನ್ನ ಸೇರಿಸ್ಬೇಕು ಅಂತಿದ್ರು ಹಳ್ಳಿಗಳನ್ನ ದಯವಿಟ್ಟು ಬಿಟ್ಟು ಅವರೇ ಒಪ್ಪಿಗೆ ಕೊಟ್ಟು ನಮಗೂ ಸೇರಿಸ್ಕೊಡಿ ಅಂತ ಬಂದಿದ್ದೀವಿ ಸಹ ಮಾಡಿ. ಸರಿ, ನಾವು ಆನಂದವಾಗಿದ್ದೀವಿ, ನಮ್ಮನ್ನು ಸುಮ್ಮನೆ ಬಿಟ್ಟುಬಿಡಿ ಅಂದ್ರೆ ನಿಮ್ಗೆ ಯಾಕೆ ತೊಂದರೆ? ಮಗ ಯಾವತ್ತು ಮಲಗಿರ್ತಿದ್ದಂತೆ, ಅಪ್ಪ ಬಂದು ಮಗನ ಯಾವಾಗ್ಲೂ ಯಾಕೋ ಮಲಗಿದ್ಯಾ, ಎದ್ದೋಳು, ಬೇಡ ಕೆಲಸ ಮಾಡು. ಅಪ್ಪ ನೀನೇನು ಮಾಡ್ತಿದ್ಯಾ?
ನೋಡು ನಾನು ಕಷ್ಟಪಡ್ತಾ ಇದ್ದೀನಿ. ಯಾಕೆ ಕಷ್ಟಪಡ್ತೀಯ? ಸುಖವಾಗಿರಕ್ಕೆ. ಹೌದಾ? ನೀನು ಕಷ್ಟಪಡ್ತಿರೋದು ಸುಖವಾಗಿರಕ್ಕೆ. ನೀನು ಕಷ್ಟಪಟ್ಟು ಸುಖ ಕೇಳ್ತೀಯ. ನಾನು ಈಗಲೇ ಸುಖವಾಗಿದ್ದೀನಲ್ಲ, ನಾನು ಸುಮ್ಮನೆ ಬಿಟ್ಟುಬಿಡು ಒಂದಂತೆ ಮಗ. ಹಂಗೆ ಹಳ್ಳಿಯವ್ರು ಕೇಳೋದು, ನನ್ ಸುಖ ಕೇಳ್ತಾವ್ರೆ, ನೀವು ಬಿಟ್ಬಿಡ್ರಿ ಅವ್ರನ್ನ. ನಿಮ್ಮ ಶಾಸಕರಿಗೆ ಪ್ರಜ್ಞೆ ಇದೆಯೋ ಇಲ್ಲ ನನಗ್ ಗೊತ್ತಿಲ್ಲ. ಓಟು ತಗೊಳಕ್ ಬಂದಾಗಿರ್ತಕ್ಕಂಥ ಆ ವಿನಯತೆ ಇದೆಯಲ್ಲ, ಗೆದ್ದ ಮೇಲೂ ಇರ್ಬೇಕು. ಅದು ಯಾರೇ ಆಗಿರ್ಬೇಕು, ಆ ವಿನಯತೆ ಇರಬೇಕು. ನಾನು ಪತ್ರಿಕೆಯಲ್ಲಿ ನೋಡಿದೆ, ನಾನು ಯಾರ ಹೆದರಿಕೆಗೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನಿಮ್ಮನ್ನು ಜಗ್ಸಕ್ ಯಾರಪ್ಪ ಬಂದ್ರೀಗ? ಮೊದಲು ತಿಳ್ಕೊಳ್ಬೇಕು, ನಿಮ್ಮ ಮುಖ್ಯಮಂತ್ರಿಗಳೇ ಇದೇ ಸ್ಲೋಗನ್ ಹಾಕಿದ್ರು, ನಾನು ಯಾರಿಗೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ. ನಾವು ಪಾದಯಾತ್ರೆ ಬಂದ್ವಿ, ಕುಮಾರಣ್ಣ, ಅಶೋಕಣ್ಣ, ನಾವು ಎಲ್ಲ ಇದೇ ರಸ್ತೆಯಲ್ಲಿ ಪಾದಯಾತ್ರೆ. ನಿಮ್ಮನ್ನು ಜಗ್ಗಿಸಿದಿವೋ ಇಲ್ವಾ? ಬಗ್ಗಿಸಿದಿವೋ ಇಲ್ವಾ? ಕದ್ದಿದ್ದು 14 ಸೈಟ್ ವಾಪಸ್ ಕೊಡಿಸಿದಿವೋ ಇಲ್ವಾ? ಇದೆ. ನಾವು ಕೈ ಹಾಕಿದ್ರೆ ಜಗ್ಗಿಸೋದು, ಬಗ್ಗಿಸೋದು ಎಲ್ಲವನ್ನೂ ಮಾಡ್ತೀವಿ. ಮಂಡ್ಯ ಜನರು ಹೇಳಿ ಕೇಳಿ ಜಗ್ಗಿಸೋದ್ರಲ್ಲಿ ಬಗ್ಗಿಸೋದ್ರಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕ. ನೀವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತಂದ್ರೆ ಇದೇ ನಿಮ್ ಕೊನೆ ಅಂತ. ಇದೇ ನಿಮ್ ಕೊನೆ, ಲಾಸ್ಟ್. ಆಮೇಲೆ ಇನ್ನೆಷ್ಟು ದಿನ? ಈಗಲೇ ನೀವು ಫಾರಿನ್ ನಲ್ಲಿ ಜಾಗ ಹುಡುಕೊಂಡಿದ್ದೀರಿ, ಗೊತ್ತಿದೆ. ಇಲ್ಲೇನೋ ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ರೆ, ಅಶೋಕಣ್ಣ ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಎಲ್ಲವರಪ್ಪ ಶಾಸ್ತ್ರ ಅಂತಂದ್ರೆ ಫಾರಿನ್ ನಲ್ಲಿ ಅಂತೆ. ಇಲ್ಲಿ ಗಲಿಬೆ ಆಗ್ತಿದ್ರೆ ಅಲ್ಲಿ ಫಾರಿನ್ ನಲ್ಲಿ, ಇಲ್ಲಿ ಸಮಸ್ಯೆ ಆದ್ರೆ ಫಾರಿನ್ ನಲ್ಲಿ. ನೀವು ಫಾರಿನ್ಗ MLA ಆಗಿರೋದು, ಇಲ್ಲಿನ ಜನರಿಗಲ್ವಾ? ಅವರು ಯೋಗಕ್ಷೇಮ ಕೇಳ್ಬೇಕಲ್ವಾ? ನಮ್ಮನ್ನು ಸುಮ್ಮನೆ ಬಿಡು ಅಂದ್ರೆ ಬಿಡಕ್ಕ ನಿಮಗ್ ತೊಂದರೆ ಏನಪ್ಪ? ನಿಮ್ಮದು ಕೊನೆ ಗಳಿಗೆಯಲ್ಲಿ ಬಂದಿದ್ದೀರಿ. ಇನ್ 2 ತಿಂಗಳು ಐತೆ, ಅಲ್ಲ 2 ವರ್ಷ ಐತೆ. 2 ವರ್ಷ ಆದ್ಮೇಲೆ ನೀವ್ ಎಲ್ಲಿದ್ದೀರಿ ಅಂತ ಯಾರು ಕೇಳಲ್ಲ. ಕೊನೆ ಮಕ್ಷಿ ನಮ್ಮ ತಮ್ಮಣ್ಣವ್ರನ್ನ ಕೇಳ್ತಾವ್ರೆ ಜನ. ಅವರು ಹಲವು ಕಾರ್ಯಕ್ರಮಗಳು SM ಕೃಷ್ಣ ಅವರ ಕಾಲದಿಂದ ಯಾವ ರೀತಿ ಇಲ್ಲಿ ನಡ್ಕೊಂಡ್ರು, ಏನೇನು ಮಾಡಿದ್ರು. ಇದು ಮುಖ್ಯಮಂತ್ರಿಗಳಾಗಿದ್ದವರ SM ಕೃಷ್ಣ ಅವರ ಜಾಗ. ಇದು ಮದ್ದೂರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಇದು ಅಂತ ಕ್ಷೇತ್ರ. ಇದು ಅವ್ರ ಅಂತ ಒಬ್ಬ ವ್ಯಕ್ತಿ ಇಲ್ಲದೆ ಇದ್ದಿದ್ರೆ ಈ ರಸ್ತೆ ಇವತ್ತು ಈ ರೀತಿ ಇರ್ತಾ ಇರ್ಲಿಲ್ಲ. ಎಂತ ಪರಿಸ್ಥಿತಿ ಇತ್ತು. ಅವ್ರು ನಮ್ಮ ಮುಂದಿಲ್ಲ, ಆದ್ರೆ ಅವ್ರು ಮಾಡಿದ್ದನ್ನ ನಾವು ನೆನ್ಕೊಳ್ಬೇಕು. ಇದನ್ನು ಬಿಟ್ಟು ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನಿಮ್ ಮುಖ್ಯಮಂತ್ರಿಗಳನ್ನು ಜಗ್ಸಿದ್ದಾಯ್ತು. ಅಲ್ಲಿ ಏರ್ಪೋರ್ಟ್ ಹತ್ರ ಒಂದು 5 ಎಕರೆ ಜಾಗ ಹೊಡೆದ್ಬಿಟ್ಟಿದ್ರಲ್ಲ, ಅವ್ರದ್ದು ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ರಾತ್ರಿ ಹೊಡೆದು ಬಿಡೋದು, ಬೆಳಗ್ಗೆ ಕೊಟ್ಟು ಬಿಡೋದು. ಜಗ್ಗಿದ್ದು ಆಗೋಯ್ತು, ಬಗ್ಗಿದ್ದು ಆಗೋಯ್ತು. ಇಂಥವ್ರನ್ನ ಬಹಳ ಜಗ್ಗಿಸ್ತೀವಿ, ಬಗ್ಗಿಸ್ತೀವಿ ನಾವು. ಅದೆಲ್ಲ ಬಿಟ್ಬಿಡಿ. ಇವತ್ತೇನು ಹೋರಾಟ ನಡೀತಾ ಇದೆ, ನೀವು ಅವಲೋಕನ ಮಾಡಿ. ಇದು ಸರಿ ಇದೆಯಾ, ಸರಿ ಇಲ್ಲ ಅನ್ನೋದನ್ನ ನೀವು ಅವ್ರು ಒಪ್ಪಿದ್ರೆ ಮಾಡಿ. ಯಾರು ಬೇಡ ಅಂತಾರೆ? ಬರೀ ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ರಿ ಅಂತಂದ್ರೆ ಬಿಟ್ಬಿಡಕ್ಕೇನು ನಿಮ್ಗೆ ರೋಗ? ಆದ್ರಿಂದ ನಿಮ್ಮ ಹೋರಾಟದಲ್ಲಿ ನಾನು, ಅಶೋಕಣ್ಣ, ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಬಿಜೆಪಿಯ ಮುಖಂಡರುಗಳು ಇಂದ್ರೇಶ್ ಅವರಾಗಿ, ಅಶೋಕ್ ಅವರು, ಸ್ವಾಮಿ ಅವರು, ಸಚ್ಚಿದಾನಂದ್ ಅವರು ಎಲ್ಲ ಬಂದಿದ್ದೀವಿ ಇವತ್ತು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಅದು ಎಂತ ಹೋರಾಟ ಆದ್ರೂ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ನಿನ್ನೆ ಕುಮಾರಣ್ಣ ನಾವು ಎಲ್ಲ ಸೇರಿದ್ವಿ, ಅವ್ರ ಗಮನಕ್ಕೂ ತರ್ತೇವೆ. ಅಶೋಕಣ್ಣ ಅವ್ರ ಹತ್ರ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೆ ನಿಮ್ಮ ಅನುಮತಿ ಇಲ್ಲದೆ ಇದನ್ನ ನಗರವಾಗಿ ಮಾಡಬಾರದು ಅಂತಕ್ಕಂಥ ಬೇಡಿಕೆ ನಿಮ್ಗೆ ಏನಿದೆಯೋ ಅದು ಸರಿ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನು ತಿಳಿಸ್ತೇನೆ.